ಸಚಿವ ಭೈರತಿ ಸುರೇಶ್ ರಿಯಾಲಿಟಿ ಚೆಕ್ ಬೆನ್ನಲ್ಲೇ ಅಲರ್ಟ್ ಆಗಿದೆ ಬಿಎಂಟಿಸಿ. ಚಾಲಕ ನಿರ್ವಾಹಕರಿಗೆ ಬಿಎಂಟಿಸಿ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಸಿಬ್ಬಂದಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪಾಲಿಸುವುದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಚಿಲ್ಲರೆ ಕಾರಣಕ್ಕೆ ಪ್ರಯಾಣಿಕರನ್ನ ಬಸ್ನಿಂದ ಕೆಳಗಿಳಿಸುವಂತಿಲ್ಲ. ಚಾಲಕ ನಿರ್ವಾಹಕರಿಗೆ ಬಿಎಂಟಿಸಿ ಕೊಡ್ತಾ ಇರುವಂತಹ ಖಡಕ್ ಸೂಚನೆ ಇದು. ಸಿಬ್ಬಂದಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪಾಲಿಸಲು ಆದೇಶವನ್ನು ಹೊರಡಿಸಲಾಗಿದೆ. ಚಿಲ್ಲರೆ ಕಾರಣಕ್ಕೆ ಪ್ರಯಾಣಿಕರನ್ನ ಯಾವುದೇ ಕಾರಣಕ್ಕೂ ಬಸ್ನಿಂದ ಕೆಳಗಿಳಿಸಬೇಡಿ ಅಂತ. ಚಾಲಕರು ನಿಗದಿತ ಬಸ್ ನಿಲ್ದಾಣಗಳಲ್ಲಿಯೇ ಬಸ್ ನಿಲ್ಲಿಸಬೇಕು, ಎಲ್ಲೆಲ್ಲೂ ನಿಲ್ಲಿಸುವಂತಿಲ್ಲ. ಮತ್ತೆ ಪ್ರಯಾಣಿಕರೊಂದಿಗೆ ಚಾಲಕರು ಸೌಜನ್ಯಯುತವಾಗಿ ವರ್ತಿಸಬೇಕು. ಯುಪಿಐ ಸೌಲಭ್ಯ ಬಳಸಿಕೊಳ್ಳುವಂತೆ ಪ್ರಯಾಣಿಕರಿಗೆ ತಿಳಿಸಬೇಕು ಅಂತ ಹೇಳಿದ್ದಾರೆ. ಬಿಎಂಟಿಸಿ ಹೇಳಿದೆ. ಚಾಲಕ ನಿರ್ವಾಹಕರಿಗೆ ಬಿಎಂಟಿಸಿ ಖಡಕ್ ಸೂಚನೆ ಕೊಟ್ಟಿದೆ. ಸಚಿವ ಭೈರತಿ ಸುರೇಶ್ ರಿಯಾಲಿಟಿ ಚೆಕ್ ಬೆನ್ನಲ್ಲೇ ಅಲರ್ಟ್ ಆಗಿರುವಂಥದ್ದು ಬಿಎಂಟಿಸಿ. ಯಾಕಂದರೆ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಮಾಸ್ಕ್ ಅನ್ನು ಧರಿಸಿ ಸಾಮಾನ್ಯ ಪ್ರಯಾಣಿಕನಂತೆ ಬಿಎಂಟಿಸಿ ಬಸ್ನಲ್ಲಿ ದಿಢೀರ್ ರಿಯಾಲಿಟಿ ಚೆಕ್ ನಡೆಸುತ್ತಿದ್ದಾಗ ಚಿಲ್ಲರೆ ಇಲ್ಲದ ಕಾರಣಕ್ಕೆ ಕಂಡಕ್ಟರ್ ಭೈರತಿ ಸುರೇಶ್ ಅವರನ್ನ ಸಚಿವರನ್ನ ಬಸ್ನಿಂದ ಕೆಳಗಿಳಿಸಿದ ಪ್ರಸಂಗ ನಡೆದಿತ್ತು 11ನೇ ತಾರೀಕು. ಸೊ ಹಾಗಾಗಿ ಯಾಕಂದರೆ ಸಚಿವರು ರಿಯಾಲಿಟಿ ಚೆಕ್ಗೋಸ್ಕರವೇ ವೇಷವನ್ನು ಮರೆಸಿ, ಅಂದರೆ ಮಾಸ್ಕನ್ನು ಧರಿಸಿ ಯಾರಿಗೂ ಗೊತ್ತಾಗದ ಹಾಗೆ ಅವರು ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಮುಂದಾಗ್ತಾರೆ. ಸಾರ್ವಜನಿಕ ಸಾರಿಗೆಯಲ್ಲಿ ಯಾವ ರೀತಿಯ ಪ್ರಯಾಣಿಕರು ಎದುರಿಸ್ತಾ ಇರುವಂಥ ನೈಜ ಸಮಸ್ಯೆಗಳೇನು ಅಂತ ಅರಿಯುವಂಥ ಒಂದು ನಿಟ್ಟಿನಲ್ಲಿ ಮುಂದಾದಾಗ ಈ ಘಟನೆ ನಡೆದಿತ್ತು. ಅದರ ಬೆನ್ನಲ್ಲೇ ಬಿಎಂಟಿಸಿಗೆ ಸೂಚನೆಯನ್ನು ಭೈರತಿ ಸುರೇಶ್ ಅವರು ಕೊಟ್ಟ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಈಗ ಚಾಲಕ ಹಾಗೂ ನಿರ್ವಾಹಕರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಾ ಅವರಿಂದ. ದೀಪಾ, ಚಿಲ್ಲರೆ ಕಾರಣಕ್ಕೆ ಪ್ರಯಾಣಿಕರನ್ನ ಬಸ್ನಿಂದ ಕೆಳಗಿಳಿಸುವಂತಹ ಒಂದು ಪ್ರಕ್ರಿಯೆ ಕೆಲವರು ನಡೆಸ್ತಾರೆ. ಅದಕ್ಕೆ ಸ್ವತಃ ಆ ಒಂದು ಅನುಭವ ಸಚಿವರಿಗೆ ಆಗಿತ್ತು. ಅದರ ಬೆನ್ನಲ್ಲೇ ಬಿಎಂಟಿಸಿಗೆ ಕೊಟ್ಟಂತಹ ಸೂಚನೆಗಳೇನೇನು ಸಚಿವರು, ಮತ್ತೊಂದು ಕಡೆ ಬಿಎಂಟಿಸಿ ಈಗ ಚಾಲಕ ಹಾಗೂ ನಿರ್ವಾಹಕರಿಗೆ ಕೊಟ್ಟಿರುವಂತಹ ಸೂಚನೆಗಳೇನೇನು ಅಂತ? ಎಸ್ ವಸಂತ್, ಈ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಮಾಸ್ಕ್ ಅನ್ನ ಧರಿಸಿ ಯಾವುದೇ ಮುನ್ಸೂಚನೆ ಇಲ್ಲದೆ ಈ ಬೆಂಗಳೂರಿನ ಭೂಪಸಂದ್ರದಿಂದ ಹೆಬ್ಬಾಳದವರೆಗೂ ಕೂಡ ಈ ಬಿಎಂಟಿಸಿ ಬಸ್ ಅಲ್ಲಿಯೇ ಪ್ರಯಾಣಿಸಿದ್ರು. ಇನ್ನ ಈ ಭೈರತಿ ಸುರೇಶ್ ಅವರು ಸಾಮಾನ್ಯ ಪ್ರಯಾಣಿಕರಂತೆ 100 ರೂಪಾಯಿ ಕೊಟ್ಟು 2 ಟಿಕೆಟ್ ಕೇಳಿದಾಗ ಈ ಕಂಡಕ್ಟರ್ ಹತ್ರ ಚಿಲ್ಲರೆ ಇಲ್ಲ ಅನ್ನೋ ಕಾರಣ ನೀಡಿ ಕೆಳಗೆ ಇಳಿರಿ ಅಂತ ಸಚಿವರಿಗೆ ಹೇಳಿದಂತಹ ಘಟನೆ ನಡೀತು ಅಂತಾನೆ ಹೇಳ್ಬೋದು. ಇದೇ ವಿಚಾರವನ್ನ ಸಚಿವರು ಸ್ಥಳದಲ್ಲಿಯೇ ಪ್ರಶ್ನಿಸಿ ಈ ಪ್ರಯಾಣಿಕರೊಂದಿಗೆ ಈ ರೀತಿಯ ವರ್ತನೆ ಸರಿಯಲ್ಲ ಅನ್ನೋ ಮಾತನ್ನ ಕಂಡಕ್ಟರ್ಗೆ ಕ್ಲಾಸ್ ಅನ್ನ ತೆಗೆದುಕೊಂಡು ಅವರಿಗೆ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಅಂತಾನೆ ಹೇಳ್ಬೋದು. ಇನ್ನ ಈ ಘಟನೆ ಗಂಭೀರವಾಗಿ ಪರಿಗಣಿಸಿದಂತಹ ಸಚಿವರು ಸಂಬಂಧಿಸಿದಂತಹ ಕಂಡಕ್ಟರ್ ಅನ್ನ ಅಮಾನತುಗೊಳಿಸೋದಕ್ಕೆ ಸೂಚನೆ ಕೂಡ ನೀಡಿದ್ರು. ಇದ್ರ ಜೊತೆಗೆ ಈ ಜಯಮಹಲ್ ಮತ್ತು ಹೆಣ್ಣೂರು ಡಿಪೋ ಸೇರಿ ಹಲವು ಕಡೆಗಳಿಗೆ ಭೇಟಿ ನೀಡಿ ಈ ಬಸ್ಗಳ ಕಾರ್ಯವೈಖರಿ, ಈ ಸಿಬ್ಬಂದಿಯ ಸೇವಾ ಮನೋಭಾವ ಮತ್ತೆ ಪ್ರಯಾಣಿಕರಿರುವಂತಹ ಈ ಸೌಲಭ್ಯಗಳನ್ನು ಕೂಡ ಪರಿಶೀಲಿಸಿದ್ರು ಅಂತಾನೆ ಹೇಳ್ಬೋದು. ಇನ್ನ ಈ ಘಟನೆ ಬಳಿಕ ಬಿಎಂಟಿಸಿ ಆಡಳಿತದಿಂದ ಎಲ್ಲಾ ಚಾಲಕರು ಮತ್ತೆ ನಿರ್ವಾಹಕರಿಗೆ ಖಡಕ್ ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿದೆ. ಮುಖ್ಯವಾಗಿ ಚಿಲ್ಲರೆ ಇಲ್ಲ ಅನ್ನೋ ಕಾರಣಕ್ಕೆ ಯಾವುದೇ ಪ್ರಯಾಣಿಕರನ್ನ ಬಸ್ನಿಂದ ಕೆಳಗಿಳಿಸಬಾರದು ಅನ್ನೋ ಸ್ಪಷ್ಟ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಇನ್ನ ಚಿಲ್ಲರೆ ಸಮಸ್ಯೆ ಎದುರಾದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕೆ ಹೊರತು ಪ್ರಯಾಣಿಕರನ್ನ ಅವಮಾನಿಸೋ ರೀತಿ ಈ ನಿಮ್ಮ ವರ್ತನೆ ಇರಬಾರ್ದು ಅನ್ನೋ ಖಡಕ್ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಇದ್ರ ಜೊತೆಗೆ ಈಗಾಗಲೇ ಪ್ರಯಾಣಿಕರಿಗೆ ಲಭ್ಯ ಇರುವಂತಹ ಯುಪಿಐ ಮೂಲಕ ಟಿಕೆಟ್ ಪಾವತಿ ಮಾಡುವಂತಹ ಸೌಲಭ್ಯವನ್ನ ಸಿಬ್ಬಂದಿಯೇ ತಿಳಿಸಬೇಕು. ಅದರಿಂದ ಚಿಲ್ಲರೆ ಸಮಸ್ಯೆ ಕೂಡ ಉದ್ಭವಿಸಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳಿರುವಂತದ್ದು. ಇನ್ನೊಂದು ಪ್ರಮುಖ ಸೂಚನೆ ಅಂದ್ರೆ ಈ ಚಾಲಕರು ನಿಗದಿತ ಬಸ್ ಸ್ಟಾಪ್ ಗಳಲ್ಲಿಯೇ ಬಸ್ ಅನ್ನ ನಿಲ್ಲಿಸಬೇಕು, ಎಲ್ಲೆಂದ್ರಲ್ಲಿ ಬಸ್ ಅನ್ನು ನಿಲ್ಲಿಸಬಾರದು. ಪ್ರಯಾಣಿಕರನ್ನ ಹತ್ತಿಸುವ ಅಥವಾ ಇಳಿಸುವ ಪದ್ಧತಿಯನ್ನ ಕಟ್ಟುನಿಟ್ಟಾಗಿ ನಿಲ್ಲಿಸುವಂತೆ ಸೂಚನೆಯನ್ನ ಕೂಡ ನೀಡಿದ್ರು. ಇದು ರಸ್ತೆ ಸುರಕ್ಷತೆ ಮತ್ತೆ ಈ ಸಂಚಾರ ವ್ಯವಸ್ಥೆ ಸುಧಾರಣೆಗೂ ಕೂಡ ಸಹಕಾರಿಯಾಗಿದೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಇನ್ನ ಪ್ರಯಾಣಿಕರೊಂದಿಗೆ ಸೌಜನ್ಯವಾಗಿ ವರ್ತಿಸೋದು ಕೂಡ ಪ್ರತಿಯೊಬ್ಬ ಸಿಬ್ಬಂದಿಯ ಜವಾಬ್ದಾರಿ ಎಂದು ಬಿಎಂಟಿಸಿ ಮತ್ತೊಮ್ಮೆ ಈ ಕಂಡಕ್ಟರ್ ಮತ್ತೆ ಈ ನಿರ್ವಾಹಕರು ಈ ಡ್ರೈವರ್ ಗಳಿಗೆ ನೆನಪಿಸಿರುವಂತದ್ದು. ಇನ್ನ ಪ್ರಯಾಣಿಕರೊಂದಿಗೆ ಅಸಭ್ಯವಾಗಿ ಮಾತನಾಡೋದಾಗ್ಲಿ ಅಥವಾ ಗದರುವುದಾಗ್ಲಿ ಅಥವಾ ಅನಗತ್ಯವಾಗಿ ವಾಗ್ವಾದ ನಡೆಸೋದಾಗ್ಲಿ ಕಂಡು ಬಂದ್ರೆ ಕ್ರಮವನ್ನ ಕೈಗೊಳ್ಳಲಾಗುವುದು ಅನ್ನೋ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣಿಸೋರಿಗೆ ಉತ್ತಮ ಸೇವೆ ಮತ್ತೆ ಈ ಸೌಜನ್ಯದ ವರ್ತನೆ, ಈ ಡಿಜಿಟಲ್ ಪಾವತಿ ಸೇರಿದಂತೆ ಹಲವು ಸೌಲಭ್ಯಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಯಾಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ ವಸಂತ್. ಧನ್ಯವಾದ ದೀಪಾ, ತಮ್ಮ ಮಾಹಿತಿಗಾಗಿ.